ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬೋ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಹಿಸ್ಟ್ರಿನಲ್ಲಿರುವಂತಹ ಫಸ್ಟ್ ಚಾಪ್ಟರ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಈ ಲೆಸನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಏನಪ್ಪ ಕೊಟ್ಟಿದ್ದಾರೆ ಈ ಲೆಸನಲ್ಲಿ ಅಂತಂದರೆ, ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಇಂಡಿಯಾ ಹ್ಯಾಡ್ ವಿತ್ ಯುರೋಪಿಯನ್ಸ್. ಅಂದರೆ ಇಲ್ಲಿ ಇಂಡಿಯಾ ಮತ್ತು ಯುರೋಪಿಯನ್ಸು. ಸೊ ನಮಗೆಲ್ಲ ಗೊತ್ತು, ಇಂಡಿಯಾ ಬಂದ್ಬಿಟ್ಟು ಏಷ್ಯನ್ ಕಾಂಟಿನೆಂಟಲ್ಲಿ ಇದೆ. ಏಷ್ಯಾ ಮತ್ತು ಯುರೋಪು ಆಲ್ಮೋಸ್ಟ್ ಎರಡು ಪಕ್ಕದಲ್ಲೇ ಇದೆ ಅಂತ ಗೊತ್ತಲ್ವಾ. ಹಾಗಾಗಿ ಅದು ಟ್ರೇಡ್ ರಿಲೇಷನ್ಶಿಪ್ಪು ಇಟ್ಕೊಂಡಿತ್ತು. ದ ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಫಾರ್ ಟ್ರೇಡ್. ಓಕೆನಾ. ಸೊ ಇಲ್ಲಿ ಟ್ರೇಡ್ ರಿಲೇಷನ್ಶಿಪ್ ಜೊತೆ ಯುರೋಪಿಯನ್ಸು ಸಹ ಇಂಡಿಯಾಗೆ ಟ್ರೇಡ್ ಮಾಡೋಕ್ಕೆ ಅಂತ ಬರ್ತಾರೆ. ದ ಕಾರ್ನಾಟಿಕ್ ವಾರ್ಸ್ ಇನ್ ದ ಬ್ಯಾಕ್ಡ್ರಾಪ್ ಆಫ್ ಯುರೋಪಿಯನ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್. ಯುರೋಪಿಯನ್ಸು ಇಲ್ಲಿ ಬಂದು ಟ್ರೇಡ್ ಮಾಡಬೇಕಾದ್ರೆ ಅವರು ವಾರ್ ಮಾಡ್ತಾರೆ. ಸೊ ಆ ವಾರ್ಗೆ ಏನು ಅಂತಂದರೆ ಹೆಸರು ಕಾರ್ನಾಟಿಕ್ ವಾರ್ ಅಂತ. ನೆಕ್ಸ್ಟ್, ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್ ಆ್ಯಂಡ್ ಡ್ಯೂಯಲ್ ಗೌರ್ಮೆಂಟ್ ಸಿಸ್ಟಮ್, ದ ಬ್ರಿಟಿಷ್ ಪಾಲಿಸಿ ಆಫ್ ಅಗ್ರೆಷನ್. ಸೊ ಅಲ್ಲಿ ಇಂಡಿಯನ್ಸ್ ಕಿಂಗ್ ಜೊತೆ ಯುರೋಪಿಯನ್ಸು ಫೈಟ್ ಮಾಡ್ತಾರೆ. ಯಾವುದಪ್ಪ ಅದು? ಬ್ಯಾಟಲ್ ಆಫ್ ಪ್ಲಾಸಿ ಮತ್ತು ಬ್ಯಾಟಲ್ ಆಫ್ ಬಕ್ಸರ್. ಅದ್ರ ಜೊತೆಗೆ ಡ್ಯೂಯಲ್ ಗೌರ್ಮೆಂಟ್ ಅನ್ನೋ ಹೊಸ ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ದೇರ್ ವರ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್. There was a great demand for Indian pepper, cumin, cinnamon, cardamom, ginger and many other spices in Europe. The trade relations between India, Europe and other Asian countries continued even during the Middle Ages. ಸೊ ಇಲ್ಲಿ ನಮ್ಮ ಏಷ್ಯಾ ಕಂಟ್ರೀಸ್ ಅಂದರೆ ಇಂಡಿಯಾ ಮತ್ತು ಯುರೋಪಿಯನ್ ಕಂಟ್ರೀಸ್ನಲ್ಲಿ ಟ್ರೇಡ್ ರಿಲೇಷನ್ಶಿಪ್ ಚೆನ್ನಾಗಿತ್ತು. ಮತ್ತು ಅಲ್ಲಿ ಈ ಪೆಪ್ಪರು, ಕ್ಯುಮಿನ್ ಸೀಡ್ಸು, ಆಮೇಲೆ ಸಿನಮಮ್ಗೆ, ಜಿಂಜರ್ಗೆಲ್ಲ ತುಂಬ ಡಿಮ್ಯಾಂಡ್ ಇತ್ತು ಯುರೋಪಿಯನ್ ಕಂಟ್ರೀಸ್ನಲ್ಲಿ. ಓಕೆನಾ. ಇಂಡಿಯಾ ಮತ್ತು ಯುರೋಪು ಏಷ್ಯನ್ ಕಂಟ್ರೀಸು ಯಾವಾಗಿಂದ ಮಿಡಲ್ ಏಜಸ್ಸಿಂದ ಟ್ರೇಡ್ ರಿಲೇಷನ್ಸ್ ಇಟ್ಕೊಂಡಿದ್ರು. ಮಿಡಲ್ ಏಜಸ್ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 500 ಕಾಮನ್ ಎರಾಯಿಂದ 1500 ಕಾಮನ್ ಎರಾವರೆಗೂ ಆಗುತ್ತೆ. ದ ಅರಬ್ ಮರ್ಚೆಂಟ್ಸ್ ಕ್ಯಾರಿಡ್ ಏಷ್ಯನ್ ಮರ್ಚೆಂಟೈಸ್ ಟು ಕಾನ್ಸ್ಟಾಂಟಿನೋಪಲ್ ಆಫ್ ಈಸ್ಟರ್ನ್ ರೋಮನ್ ಎಂಪೈರ್. ಸೊ ಇಲ್ಲಿ ಇಂಡಿಯಿಂದ ಯಾರು ತೊಗೊಂಡೋಗ್ತಿದ್ರು ಅಂದರೆ ಅರಬ್ ಕಂಟ್ರಿ ಪೀಪಲ್ ಬಂದ್ಬಿಟ್ಟು ಇಲ್ಲಿ ಏಷ್ಯಾ ಫುಲ್ಲು ತೊಗೊಂಡು ಹೋಗ್ತಿದ್ರು ಐಟಮ್ಸ್ನ. ಎಲ್ಲಿಗೆ? ಈಸ್ಟರ್ನ್ ರೋಮನ್ಗೆ ತೊಗೊಂಡೋಗ್ತಿದ್ರು. ದ ಇಟಾಲಿಯನ್ ಮರ್ಚೆಂಟ್ಸ್ ವುಡ್ ಬೈ ದೀಸ್ ಗೂಡ್ಸ್ ಆ್ಯಂಡ್ ಸೆಲ್ ದಮ್ ಇನ್ ಯುರೋಪಿಯನ್ ಕಂಟ್ರೀಸ್. ಇಂಡಿಯಾದಿಂದ ಅರಬ್ಸ್ ತೊಗೊಂಡೋಗ್ಬಿಟ್ಟು ಯಾರಿಗೆ ಕೊಡ್ತಿದ್ರು? ಇಟಾಲಿಯನ್ ಮರ್ಚೆಂಟ್ಸ್ಗೆ ಕೊಡ್ತಿದ್ರು. ಇಟಾಲಿಯನ್ಸು ಮತ್ತೆ ಅದನ್ನು ತೊಗೊಂಡೋಗ್ಬಿಟ್ಟು ಯುರೋಪಿಯನ್ಸ್ಗೆ ಕೊಡ್ತಿದ್ರು. ಕಾನ್ಸ್ಟಾಂಟಿನೋಪಲ್ ವಾಸ್ ಥಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ವಾಸ್ ಕನ್ಸಿಡರ್ಡ್ ಆಸ್ ಅ ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್. ಸೊ ಇಲ್ಲಿ ಯಾವುದಪ್ಪ ಇಂಪಾರ್ಟೆಂಟ್ ಪ್ಲೇಸ್ ಅಂದರೆ ಕಾನ್ಸ್ಟಾಂಟಿನೋಪಲ್ ಅನ್ನೋ ಜಾಗ. ವೆಲ್ ಅರಬ್ ಮರ್ಚೆಂಟ್ಸ್ ಹ್ಯಾಡ್ ಗೇನ್ಡ್ ಮೊನೋಪೊಲಿ ಓವರ್ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್ ಓವರ್ trade in Europe. The merchandise from Asia brought good profit to Italian merchants. ಸೊ ಅಲ್ಲಿ ಏಷ್ಯಾದಲ್ಲಿ ಫುಲ್ಲು ಅರಬ್ಸ್ ಕಂಟ್ರೋಲಲ್ಲಿತ್ತು. ಆಮೇಲೆ ಈ ಕಡೆ ಯುರೋಪಲ್ಲಿ ಫುಲ್ಲು ಇಟಾಲಿಯನ್ಸ್ ವ್ಯಾಪಾರ ಮಾಡ್ತಿದ್ರು. ಸೊ ಹಾಗಾಗಿ ಏನಾಗ್ತಿತ್ತು ಅಂದರೆ ಇಬ್ಬರಿಗೂ ಒಳ್ಳೆ ಪ್ರಾಫಿಟ್ ಆಗ್ತಿತ್ತು. Next, the fall of Constantinople. The trade and commerce between Asia and Europe was carried on place through the city of Constantinople. ಸೊ ನಾನು ಹೇಳಿದ್ರೆ ಕಾನ್ಸ್ಟಾಂಟಿನೋಪಲ್ ಅನ್ನೋ ಸಿಟಿ ಏಷ್ಯಾ ಮತ್ತು ಯುರೋಪ್ಗೆ ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಆಗಿತ್ತು. In 1453, the Ottoman Turks captured the city Constantinople. As a result, all the trade routes connecting the city of Constantinople came under the control of ಟರ್ಕ್ಸ್. ಸೊ ಇಲ್ಲಿ 1453ನಲ್ಲಿ ಆಟೋಮನ್ ಟರ್ಕ್ಸ್ ಅನ್ನೋರು ಅಂದರೆ ಟರ್ಕಿಷ್ ಪೀಪಲ್ಲು ಕಾನ್ಸ್ಟಾಂಟಿನೋಪಲ್ನ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿದಾಗ ಆ ಫುಲ್ ಸಿಟಿ ಬಂದ್ಬಿಟ್ಟು ಟರ್ಕ್ಸ್ ಕಂಟ್ರೋಲ್ಗೆ ಬರುತ್ತೆ. ಆವಾಗ ಟರ್ಕ್ಸ್ ಸುಮ್ಮನೆ ಇರ್ತಾರ. ಸೊ ಅವರು ತುಂಬ ಟ್ಯಾಕ್ಸಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂದರೆ
ಇಲ್ಲಿಂದ ಅಂದರೆ ಕಾನ್ಸ್ಟಂಟಿನೋಪಲಿಂದ ನೀವು ಗೂಡ್ಸ್ನ ತೊಗೊಂಡು ಹೋಗ್ತಿದ್ದೀರಾ, ಸೊ ಹಾಗಾಗಿ ನೀವು ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ್ಯಸ್ ಎ ರಿಸಲ್ಟ್ ಟ್ರೇಡ್ ಬಿಕೇಮ್ ಅನ್ಪ್ರಾಫಿಟಬಲ್. ಸೊ ಅಲ್ಲಿ ಪ್ರಾಫಿಟ್ಟು ತುಂಬ ಕಡಿಮೆ ಆಗುತ್ತೆ, ಕೆಲವೊಂದು ಸತಿ ಲಾಸು ಆಗ್ತಿತ್ತು. ಯಾಕೆ? ಟ್ಯಾಕ್ಸ್ ಜಾಸ್ತಿ ಕೊಡಬೇಕಾಗಿದ್ದರಿಂದ. Meanwhile, Spain, Portugal and other European rulers were attempting to break monopoly of Italian traders. ಸೊ ಇಲ್ಲಿ ಮೇಲೆ ಹೇಳ್ದಂಗೆ ಇಟಾಲಿಯನ್ಸ್ ಅವರು ತುಂಬ ಮೊನೋಪೊಲಿನ ಗೇನ್ ಮಾಡಿದ್ರು ಮತ್ತು ಪ್ರಾಫಿಟು ಮಾಡ್ತಿದ್ರು. ಸೊ ಅದನ್ನು ಮುರಿಬೇಕು ಅಂತ ಸ್ಪೇನು ಮತ್ತು ಪೋರ್ಚುಗಲ್ಲು ಮತ್ತು ಅದರ್ ಯುರೋಪಿಯನ್ ರೂಲರ್ಸು ಸಹ ಟ್ರೈ ಮಾಡ್ತಿದ್ರು. ದೇ ಸ್ಟಾರ್ಟೆಡ್ encouraging adventurous sailors to find new sea route to India. The invention of compass, astrolabe and gunpowder provided further inputs to this venture. ಸೊ ಅಲ್ಲಿ ಯುರೋಪಿಯನ್ ರೂಲರ್ಸು ಇಂಡಿಯಾಗೆ ಸಿ ರೂಟ್ ಕಂಡಿಡಿ ಅಂತ ತುಂಬ ಎಂಕರೇಜ್ ಮಾಡ್ತಿದ್ರು. ಸೊ ಅದಕ್ಕೆ ಯಾವ್ದು ತುಂಬ ಹೆಲ್ಪ್ ಆಗ್ತಿದೆ ಅಂದರೆ ಕಾಂಪಸ್ ಮತ್ತು ಆಸ್ಟ್ರೋಲಾಬ್, ಗನ್ ಪೌಡರ್. Next, a new sea route to India. Vasco da Gama, a Portuguese sailor, left Lisbon and reached Cappad near Calicut on the west coast of India in 1498. ಫೈನಲಿ ಯಾರು ವಾಸ್ಕೋ ಡ ಗಾಮ ಅನ್ನೋರು 1498ನಲ್ಲಿ ಪೋರ್ಚುಗೀಸ್ ಸೇಲರು ಇಂಡಿಯಾಗೆ ಒಂದು ರೂಟ್ನ ಕಂಡುಹಿಡಿತಾರೆ. ಎಲ್ಲಿಗೆ ಬರ್ತಾರೆ? ಕಪ್ಪಡ್, ಕ್ಯಾಲಿಕಟ್ಗೆ ಬರ್ತಾರೆ. Thus was successful in discovering a new sea route to India. This route continued to be the route of trade between India and Europe for many years. The Portuguese were thus first to re-establish the trade between India and Europe. ಸೊ ಅಲ್ಲಿ ಪೋರ್ಚುಗೀಸ್ ಸೇಲರ್ಸೇ ಬಂದು ಅಲ್ಲಿ ರೂಟ್ ಕಂಡಿಡಿದ್ರಿಂದ ಪೋರ್ಚುಗೀಸ್ ಅವರೇ ಮತ್ತೆ ಟ್ರೇಡ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇನ್ನೊಂದು ಫ್ಯಾಕ್ಟ್ ಕೊಟ್ಟಿದ್ದಾರೆ, ಏನು ನೋಡೋಣ. ನೋ ದಿಸ್, ಇನ್ 1869 huge canal called Suez Canal was built by digging the land for the easy movement of ships in Egypt to connect the Red Sea and the Mediterranean Sea. ಸೊ Suez Canal ಅಂತ ಹೇಳ್ಬಿಟ್ಟು ಯಾವುದ್ರ ಮಧ್ಯ ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಿ ಮಧ್ಯ ಅಲ್ಲಿ ಬಿಲ್ಡ್ ಮಾಡ್ತಾರೆ. Until the building Suez Canal, the sea route discovered by the Vasco da Gama was the route used for trade between India and Europe. ಸೊ 1498ಇಂದ 1869ವರೆಗೂ ವಾಸ್ಕೋ ಡ ಗಾಮ ಅವರು ಕಂಡುಹಿಡಿದಂಥ ರೂಟಲ್ಲೇ ಇವರು ಟ್ರಾವೆಲ್ ಮಾಡ್ತಿದ್ರು ಮತ್ತು ಬಿಸ್ನೆಸ್ಸು ಮಾಡ್ತಿದ್ರು. ದ ಶಿಪ್ಸ್ ಹ್ಯಾಡ್ ಟು ರೌಂಡ್ ದ ಕೇಪ್ ಆಫ್ ಗುಡ್ ಹೋಪ್, ದ ಸದರ್ನ್ ಟಿಪ್ ಆಫ್ ಆಫ್ರಿಕಾ. ಸೊ ಇಲ್ಲಿ ಆಫ್ರಿಕಾದ ಸದರ್ನ್ ಟಿಪ್ ಬಂದ್ಬಿಟ್ಟು ಕೇಪ್ ಆಫ್ ಗುಡ್ ಹೋಪ್ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿವರೆಗೂ ಬಂದು ಅಲ್ಲಿಂದನೇ ಇಂಡಿಯಾಗೆ ಬರಬೇಕಾಗಿತ್ತು. ನೆಕ್ಸ್ಟ್, ಯುರೋಪಿಯನ್ ಟ್ರೇಡ್ ಕಂಪನೀಸ್. ಸೊ ಪೋರ್ಚುಗೀಸ್ ಜೊತೆ ಬೇರೆ ಯಾರು ಇಲ್ಲಿಗೆ ಬಂದಿದ್ದರು. ವಿತ್ ದ ಸಕ್ಸಸ್ ಆಫ್ ಪೋರ್ಚುಗೀಸ್, ಡಚ್, ಫ್ರೆಂಚ್ ಆ್ಯಂಡ್ ಇಂಗ್ಲೀಷ್ ಆಫ್ ಯುರೋಪಿಯನ್ಸ್ ಅರೈವ್ಡ್ ದಿ ಇಂಡಿಯಾ. ಯಾರೋ ಬಂದರು? ಪೋರ್ಚುಗೀಸು, ಡಚ್ಚು, ಫ್ರೆಂಚು ಮತ್ತು ಇಂಗ್ಲೀಷ್ ಅಂದರೆ ಬ್ರಿಟಿಷ್ ಅವರು. ಅವ್ರು ಏನು ಮಾಡಿದ್ರು? ದಿಸ್ ಡೆವಲಪ್ಮೆಂಟ್ ನಾಟ್ ಓನ್ಲಿ ಚೇಂಜ್ ದ ಹಿಸ್ಟ್ರಿ ಆಫ್ ಕೊಲೊನೈಸ್ಡ್ ಇಂಡಿಯಾ ಬಟ್ ಆಲ್ಸೋ ಚೇಂಜ್ ಆಫ್ ಹಿಸ್ಟ್ರಿ ಆಫ್ ಯುರೋಪಿಯನ್ ಕಂಟ್ರೀಸ್. ಸೊ ಇವರಿಷ್ಟು ಜನ ಬಂದಿದ್ದಕ್ಕೆ ನಮ್ಮ ಇಂಡಿಯನ್ ಹಿಸ್ಟ್ರಿನೂ ಮತ್ತು ಯುರೋಪಿಯನ್ ಕಂಟ್ರಿ ಹಿಸ್ಟ್ರಿನೂ ಅಲ್ಲಿ ಚೇಂಜ್ ಆಯಿತು. ಸೊ ಈಗ ಫಸ್ಟ್ ಪೋರ್ಚುಗೀಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡೋಣ. ದ ಪೋರ್ಚುಗೀಸ್ ವರ್ ಫಸ್ಟ್ ಟು ಅರೈವ್ ಇನ್ ಇಂಡಿಯಾ ಫಾರ್ ಟ್ರೇಡ್ ಆ್ಯಂಡ್ ವೇರ್ ಆಲ್ಸೋ ದ ಲಾಸ್ಟ್ ಟು ಲೀವ್ ಇಂಡಿಯಾ ಬೈ ಸೀ ರೂಟ್. ಸೊ ಬಂದಿದ್ದು ಫಸ್ಟ್ ಪೋರ್ಚುಗೀಸು, ಹೋಗಿದ್ದು ಲಾಸ್ಟು ಪೋರ್ಚುಗೀಸರ್. ಆಫ್ಟರ್ ವಾಸ್ಕೋ ಡ ಗಾಮ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಿಯಾ ಅರೈವ್ಡ್ ಇನ್ ಇಂಡಿಯಾ ಆಸ್ ದಿ ವೈಸ್ರಾಯ್ ಆಫ್ ದಿ ಪೋರ್ಚುಗೀಸ್. ಸೊ ಯಾರು ಬರ್ತಾರೆ ಇಲ್ಲಿ? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಿಯಾನವ್ರು ಬರ್ತಾರೆ. ಹಿ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ ನಾಟ್ ಟು ಎಸ್ಟಾಬ್ಲಿಷ್ ದ ಸುಪ್ರೀಮಸಿ ಓವರ್ ದ ಸಿ ಇನ್ಸ್ಟೆಡ್ ಆಫ್ ಸುಪ್ರೀಮಸಿ ಓವರ್ ದಿ ಲ್ಯಾಂಡ್. ಸೊ ಲ್ಯಾಂಡ್ಗಿಂತ ಸಿ ರೂಟ್ಗೆ ಯಾಕೆ ಅಂದರೆ, ಸೊ ಅಲ್ಲಿ ಸಿ ರೂಟ್ ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ? ಬ್ಲೂ ವಾಟರ್ ಪಾಲಿಸಿ ಅಂತ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಿಯಾ ಅವರು ಸ್ಟಾರ್ಟ್ ಮಾಡ್ತಾರೆ. Alfonso de Albuquerque, who came after Almeida, is considered as the real founder of Portuguese power in India. He waged a battle against the Sultan of Bijapur in 1510 and won Goa. ಸೊ ಆವಾಗಲೇ ಇವ್ರು ಏನು ಮಾಡಿದ್ರು? ಆಲ್ಬಕ್ಯೂನವರು 1510ನಲ್ಲಿ ಬಿಜಾಪುರ್ ಸುಲ್ತಾನ್ಸು ರೂಲ್ ಮಾಡ್ತಿರ್ತಾರೆ, ಅವ್ರನ್ನ ಡಿಫೀಟ್ ಮಾಡಿ ಅಲ್ಲಿ ಅವ್ರ ಪವರ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಗೋವಾ ಬಿಕೇಮ್ ದಿ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಫ್ ದಿ ಪೋರ್ಚುಗೀಸ್ administration in India. The Portuguese had absolute monopoly over the trade with India
for century, but their power declined with the arrival of English and French in India. ಸೊ ಇಲ್ಲೇನಾಗುತ್ತೆ ಅಂದರೆ ಪೋರ್ಚುಗೀಸ್ ಅವರು ಒಂದು 100 ಇಯರ್ಸ್ವರೆಗೂ ಅವ್ರಿಗೆ ಯಾರಿಗೂ ಕಾಂಪಿಟೇಷನ್ ಇಲ್ಲ, ಆ ರೀತಿ ರೂಲ್ ಮಾಡ್ತಾರೆ. ಯಾವಾಗ ಅವರು ತುಂಬ ಪವರ್ ಕಡಿಮೆ ಆಗುತ್ತೆ ಅಂದರೆ ಇಂಗ್ಲೀಷ್ ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರು ಬಂದಾಗ ಅದು ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಯುರೋಪಿಯನ್ ಸೆಟಲ್ಮೆಂಟ್ಸ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಅಂದರೆ ಇಲ್ಲಿ ಪೋರ್ಚುಗೀಸು, ಡಚ್ಚು, ಬ್ರಿಟಿಷು, ಫ್ರೆಂಚು ಎಲ್ಲೆಲ್ಲಿ ಅವರ ಟ್ರೇಡ್ ಸೆಂಟರ್ಸ್ನ ಬಿಲ್ಡ್ ಮಾಡಿದ್ರು, ಎಲ್ಲೆಲ್ಲಿ ಸೆಟ್ಲ್ ಆಗಿದ್ರು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪೋರ್ಚುಗೀಸ್ ಅವರಾದಮೇಲೆ ಯಾರು ಬರ್ತಾರೆ? ಡಚ್. ದ ಡಚ್ ಬಿಲಾಂಗ್ಸ್ ಟು ಎ ಹಾಲೆಂಡ್ ಆರ್ ನೆದರ್ಲ್ಯಾಂಡ್. ಇನ್ ಆರ್ಡರ್ ಟು ಟ್ರೇಡ್ ಇನ್ ಈಸ್ಟರ್ನ್ nations, they established Dutch East Indian Company in 1602 and entered India, Java, Sumatra and Indonesia. In India, they established factories at Surat, Bhuj, Cambay, Cochin, Nagapatnam, Machilipatnam and Chinsur. ಸೊ ಇಲ್ಲಿ ಡಚ್ಚರು 1602ನಲ್ಲಿ ಬರ್ತಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಏನಪ್ಪ ಅಂದರೆ ಎಲ್ಲೆಲ್ಲಿ ಸಿ ಬಾರ್ಡರ್ಸ್ ಇರುತ್ತೆ ಅಂದರೆ ಬೀಚಸ್ ಎಲ್ಲ ಇರುತ್ತೆ. ಸೊ ಅಲ್ಲೆಲ್ಲಿ ಇಲ್ಲಿ ಕೊಚ್ಚಿನ್ ಆಗಿರ್ಬೋದು, ನಾಗಪಟ್ಟಣಂ ಆಗಿರ್ಬೋದು, ಮಚಿಲಿಪಟ್ಟಣಂ. ಸೊ ಈ ರೀತಿ ಎಲ್ಲರೂ ಅವರು ಸಿ ರೂಟಿಂದ ಹೆಲ್ಪ್ ಆಗಲಿ ಅಂತ ಎಲ್ಲರೂ ಅವರು ಏನು ಮಾಡಿದ್ದಾರೆ, ಈ ಥರ ಬಾರ್ಡರ್ಸಲ್ಲೇ, ಓಕೆನಾ. ಸೊ ಇಲ್ಲೇ ಬೇಕಾದ್ರೆ ನೋಡ್ಬೋದು ಇಷ್ಟು ಎಲ್ಲ ಸೆಟ್ಲ್ಮೆಂಟ್ಸು ಅಂದರೆ ಟ್ರೇಡ್ ಸೆಟ್ಲ್ಮೆಂಟ್ಸ್ ಮಾಡಿರೋದು ನೋಡಿ ಇಲ್ಲಿ, ಓಕೆನಾ. ನೆಕ್ಸ್ಟ್ ನೋಡೋಣ ಮಾರ್ತಾಂಡ ವರ್ಮ. ಇನ್ ದ ಪಾಲಿಟಿಕ್ಸ್ ಆಫ್ ಕೇರಳ, ದ ಒನ್ ಹೂ lived in the most important phase of rescued an important principality from the foreigners was Raja Martanda Varma of Wayanad. He ruled from 1729 to 1758 and saved from the surrounding rulers as well as foreigners. He made this was great kingdom among all. He stood against the foreigners who were greedy of pepper and brought many reforms in administration. He shifted his capital from Padmanabhapura to Tirunantapura and made his kingdom as World Travancore province. ಸೊ ಇಲ್ಲಿ ಮಾರ್ತಾಂಡ ವರ್ಮ ಅವ್ರು ಬಂದ್ಬಿಟ್ಟು ವಯನಾಡಲ್ಲಿ ಅವರು ಕಿಂಗ್ ಆಗಿ ಇರ್ತಾರೆ. ಸೊ ಇಲ್ಲಿ ಫಾರಿನರ್ಸು ಮತ್ತು ಆ ಲೋಕಲ್ ರೂಲರ್ಸಿಂದ ಅವ್ರ ಪ್ಲೇಸ್ನ ಕಾಯ್ತಿದ್ರು. ಮತ್ತು ಗ್ರೀಡಿ ಇರ್ತಾರಲ್ಲ ಯಾರು ಪೆಪ್ಪರ್ಗೋಸ್ಕರ, ಸೊ ಅವನು ಸಹ ಅವರು ತಡೀತಿದ್ರು. ನೆಕ್ಸ್ಟ್, ಬೈ ದಿಸ್ ಟೈಮ್ ದ ಡಚ್ ಹೂ ವರ್ ಟ್ರೈಂಗ್ ಟು ಮೊನೊಪೊಲೈಸ್ ವಾಸ್ ಡಿಫ್ರೇಡ್ ಬೈ ಮಾರ್ತಾಂಡ ವರ್ಮ. ಈ ಕಂಟ್ರೋಲ್ ದಿ ಸರೌಂಡಿಂಗ್ ಏರಿಯಾಸ್ ಆ್ಯಂಡ್ ಮೇಡ್ ದೆಮ್ ಟು ಅಪೋಸ್ ಡಚ್. ಸೊ ಅವನೇನು ಮಾಡ್ತಾನೆ ಅಂದರೆ ಸರೌಂಡಿಂಗ್ ಏರಿಯಾಸ್ನ ಡಚ್ ಅವರು ಕಂಟ್ರೋಲ್ ಮಾಡಿ ನೋಡ್ತಿದ್ರೆ ಅವರು ಸಹ ಅವನು ಅಪೋಸ್ ಮಾಡಿದ್ರು. ದ ಡಚ್ ವಿತ್ ದ ಹೆಲ್ಪ್ ಆಫ್ ದ ಪ್ರಾವಿನ್ಸ್ ಲೈಕ್ ಕನ್ಯಾಕುಲಂ, ಕೊಚ್ಚಿ, ಪುರಕ್ಕಾಡ್ and Vadakunkar attacked on Travancore. Raja Marthan defeated them and captured Nedumangada and Kottarankara trading centers. ಸೊ ಇಲ್ಲಿ ಮಾರ್ತಾಂಡ ವರ್ಮ ಅವರು ಡಚ್ ಬಗ್ಗೆ ಅಂದರೆ ಅವ್ರ ಎಗೇನ್ಸ್ಟು ಅಲ್ಲಿ ಫೈಟ್ ಮಾಡಿದ್ರು. In 1741 the Dutch declared war and Travancore with Kottarankara province in the forefront. But Martanda Varma army strongly sent it back. The Dutch suffered huge losses. ಸೊ ಅಲ್ಲಿ ಮಾರ್ತಾಂಡ ವರ್ಮ ಅವರು ತುಂಬ ಪವರ್ಫುಲ್ ಆಗಿರೋದ್ರಿಂದ ಅಲ್ಲಿ ಡಚ್ ಅವ್ರಿಗೆ ಡ್ರಾಬ್ಯಾಕ್ ಆಗುತ್ತೆ. ಕೊಚ್ಚಿನ್ ವಾಸ್ ರೆಕಗ್ನೈಸ್ಡ್ ಆಸ್ ಅ ಸೆಂಟರ್ ಆಫ್ ಸ್ಪೈಸ್ ಟ್ರೇಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮಾರ್ತಾಂಡ ವರ್ಮ. ಟ್ರಾವಂಕೋರ್ ಬಿಕೇಮ್ ದಿ ರಿಚೆಸ್ಟ್ ಪ್ರಾವಿನ್ಸ್. ಸೊ ಇಲ್ಲಿ ಸ್ಪೈಸ್ಗೆ ಯಾವುದಪ್ಪ ಸೆಂಟರ್ ಅಂದರೆ ಕೊಚ್ಚಿನು, ಮತ್ತು ಟ್ರಾವಂಕೋರ್ ಬಂದ್ಬಿಟ್ಟು ಒಂದು ರಿಚ್ ಪ್ರಾವಿನ್ಸ್ ಅಂದರೆ ರಿಚ್ ಪ್ಲೇಸ್ ಆಗಿ ಆಗಿನ ಕಾಲದಲ್ಲಿ ಇತ್ತು. ಫೈನಲ್ ಆನ್ ದ 15th August 1753 a treaty was signed and Dutch force surrendered its power to the Travancore province. This is how period of Martanda Varma has been recognized as an important phase in the history of India. ಸೊ ಮಾರ್ತಾಂಡ ವರ್ಮ ಅವರು ಡಚ್ ಅವ್ರಿಗೆ ಅವ್ರ ಪವರ್ ಪೂರ್ತಿ ಕಮ್ಮಿ ಮಾಡಿಸಿ ಅವ್ರನ್ನ ವಾಪಸ್ಸೇ ಕಳಿಸ್ಬಿಡ್ತಾರೆ, ಓಕೆನಾ. ದ ರೈಸ್ ಆಫ್ ದ ಇಂಗ್ಲೀಷ್ ಇನ್ ಇಂಡಿಯಾ ಆ್ಯಂಡ್ ಅಕ್ವಿಸಿಷನ್ ಆಫ್ ದಿ ಐಲ್ಯಾಂಡ್ಸ್ ಆಫ್ ಸೌತ್ ಈಸ್ಟ್ ಏಷ್ಯಾ ಬೈ ದ ಡಚ್ ವೇರ್ ದಿ ಫ್ಯಾಕ್ಟರ್ಸ್ ಫಾರ್ ದಿ ಡಿಕ್ಲೈನ್ ಆಫ್ ಡಚ್ ಪವರ್ ಇನ್ ಇಂಡಿಯಾ. ಸೊ ಅದ್ರ ಜೊತೆಗೆ ಬೇರೆ ಯುರೋಪಿಯನ್ಸ್ ಆದ ಇಂಗ್ಲೀಷವರು ಮತ್ತು ಡಚ್ ಅವರು ಇಂಗ್ಲೀಷರು
ಇಲ್ಲಿ ತುಂಬ ಸ್ಟ್ರಾಂಗ್ ಆಗ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಡಚ್ ಬಂದ್ಬಿಟ್ಟು ಸೌತ್ ಈಸ್ಟ್ ಏಷ್ಯಾದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ನೋ ದಿಸ್, ದ warehouse were places of storing merchandise. Huge walls were built around these warehouse to provide protection. Warehouses were also called factories. Next one, the English. On 31st December 1600, Queen Elizabeth issued a royal charter authorizing the East India Company to trade with eastern countries for 15 years. The company started the trade formally in 1613. ಇಂಗ್ಲೀಷ್ ಅವರಿಗೆ 31st ಡಿಸೆಂಬರ್ ಅಂದ್ಬಿಟ್ಟು ಕ್ವೀನ್ ಎಲಿಜಬೆತ್ ಅವರು ಹೇಳ್ತಾರೆ, ನೀವು ಕಂಪನಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಎಷ್ಟು ವರ್ಷ? 15 ವರ್ಷ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಅವಾಗ ದ ಮುಘಲ್ ಎಂಪರರ್ ಜಹಾಂಗೀರ್ ಇಶ್ಯೂಡ್ ಎ ರಾಯಲ್ ಪರ್ಮಿಷನ್ ಟು ಇಂಗ್ಲೀಷ್. ಜಹಾಂಗೀರ್ ಅವರು ಮೊಘಲ್ ಎಂಪರರ್ ಆಗಿರ್ತಾರೆ, ಅವರು ಬ್ರಿಟಿಷರ್ಸ್ಗೆ ಪರ್ಮಿಷನ್ ಕೊಡ್ತಾರೆ. ಎಸ್ಟಾಬ್ಲಿಷ್ ದೇರ್ ಫಸ್ಟ್ ವೇರ್ ಹೌಸ್ ಆರ್ ಫ್ಯಾಕ್ಟ್ರಿ ಅಟ್ ಸೂರತ್. ಸೊ ಫಸ್ಟ್ ಫ್ಯಾಕ್ಟ್ರಿಯವರು ಸೂರತ್ತಲ್ಲಿ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ದಾರೆ. ಇನ್ 1670 ಥಾಮಸ್ ರೋ arrived at the court of Jahangir as the royal ambassador from the court of James I. He sought permission from Jahangir to establish factories in other places of Mughal Empire. ಸೊ ಅಲ್ಲಿ ಸರ್ ಜಾಮಸ್ ರೋ ಅನ್ನೋರು ಇಲ್ಲಿಂದ ಬರ್ತಾರೆ, ಜೇಮ್ಸ್ ಅನ್ನೋ ರಾಜನ ಕಡೆಯಿಂದ ಬರ್ತಾರೆ. ಬಂದ್ಬಿಟ್ಟು ಮುಘಲ್ ಎಂಪರ್ ಹತ್ರ ಕೇಳ್ತಾರೆ, ಇನ್ನು ನಮಗೆ ಫ್ಯಾಕ್ಟ್ರೀಸು ಅಥವಾ ವೇರ್ ಹೌಸಸ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿದಾಗ ಅವರಲ್ಲಿ ಪರ್ಮಿಷನ್ ಜಹಾಂಗೀರ್ ಅವರು ಕೊಡ್ತಾರೆ. ದ ಇಂಗ್ಲಿಷ್ ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಅಟ್ ಆಗ್ರಾ, ಅಹಮದಾಬಾದ್ ಆ್ಯಂಡ್ ಬ್ರೋಚ್. ಇನ್ 1639 ದ ಇಂಗ್ಲಿಷ್ ಟುಕ್ ಮದ್ರಾಸ್ ಫ್ರಮ್ ದಿ ಕಿಂಗ್ of Chandragiri and established a strong fort named St. George Fort. ಸೊ ಇಲ್ಲಿ 1639 ಮಡ್ರಾಸ್ ಅಂದರೆ ಪ್ರೆಸೆಂಟ್ ಚೆನ್ನೈಯಿಂದ ಇವರು ಆ ಪ್ಲೇಸ್ನ ಕಾನ್ಕರ್ ಮಾಡಿ, ಮಡ್ರಾಸ್ ಅನ್ನೋ ಪ್ಲೇಸ್ನ ಕಾನ್ಕರ್ ಮಾಡಿ ಅಲ್ಲೊಂದು ಫೋರ್ಟ್ನ ಕಟ್ತಾರೆ. ಅದ ಹೆಸರು ಸೆಂಟ್ ಜಾರ್ಜ್ ಫೋರ್ಟ್. ಲೇಟರ್ ಚಾರ್ಲೆಸ್ ಟು ಅ ಪ್ರಿನ್ಸ್ ಆಫ್ ಇಂಗ್ಲೆಂಡ್ ಗೇವ್ ಬಾಂಬೆ ಆನ್ ಎ ಆ್ಯನ್ಯುವಲ್ ರೆಂಟ್ of 10 pounds to East India Company in 1668. ಸೊ ಚಾರ್ಲೆಸ್ II ಅನ್ನೋರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಾಂಬೆನ ರೆಂಟ್ಗೆ ಅಂದರೆ ಬಾಡಿಗೆಗೆ ಬಿಡ್ತಾರೆ. ಇಷ್ಟು 10 pounds ತಗೊಂಡು. ಇನ್ 1690 ದ ಇಂಗ್ಲಿಷ್ ಪರ್ಚೇಸ್ 3 villages namely ಸುತನಾಉಟ್ಟಿ, ಕಲ್ಕತ್ತಾ ಆ್ಯಂಡ್ ಗೋವಿಂದಪುರ ಫ್ರಮ್ ದಿ ಗವರ್ನರ್ ಆಫ್ ದಿ ಬೆಂಗಾಲ್ ಆನ್ ದಿ ಬ್ಯಾಂಕ್ಸ್ ಆಫ್ ಹೂಗ್ಲಿ ರಿವರ್ ಆ್ಯಂಡ್ ಬಿಲ್ಟ್ ಫೋರ್ಟ್ ವಿಲಿಯಂ. ಸೊ ಇಲ್ಲಿ ಇನ್ನೊಂದನ್ನು ಫೋರ್ಟ್ನ ಬಿಲ್ಡ್ ಮಾಡ್ತಾರೆ, ಅದು ಬಂದ್ಬಿಟ್ಟು ಫೋರ್ಟ್ ವಿಲಿಯಂ ಅಂತ ಹೆಸರು. ಓಕೆನಾ? ದ ಸಿಟಿ ಆಫ್ ಕ್ಯಾಲ್ಕಟ್ಟಾ ಗ್ರೂ ಅರೌಂಡ್ ದಿಸ್ ಫೋರ್ಟ್. ಬೈ ದ ಎಂಡ್ ಆಫ್ 17th century ದ ಇಂಗ್ಲಿಷ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಬಾಂಬೆ, ಮಡ್ರಾಸ್, ಕಲ್ಕಟ್ಟಾ ಆಸ್ ದ ಸೆಂಟರ್ ಆಫ್ ದೇರ್ ಪ್ರೆಸಿಡೆನ್ಸ್. ಸೊ ಇಲ್ಲಿ ಏನಾಗುತ್ತೆ, 17th century ಎಂಡ್ ಆಗೋಷ್ಟೊತ್ತಿಗೆ ಬಾಂಬೆ, ಮಡ್ರಾಸ್ ಮತ್ತು ಕಲ್ಕಟ್ಟಾದಲ್ಲಿ ಬ್ರಿಟಿಷರು ತುಂಬ ಸ್ಟ್ರಾಂಗ್ ಆಗ್ತಾರೆ. ಬೈ ದ ಲೇಟರ್ ಪಾರ್ಟ್ ಆಫ್ 18th century the English made Calcutta their capital city. They implemented their own civil and criminal procedure codes in the areas that were under their control. ಸೊ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂದರೆ ಅವ್ರದ್ದೇ ಫುಲ್ಲು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಈ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಕಂಟ್ರೋಲ್ ತೊಗೊಂಡಿರ್ತಾರೆ. ನೆಕ್ಸ್ಟ್ ದ ಫ್ರೆಂಚ್. ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟೆಡ್ ಆಸ್ ಎ ಗವರ್ಮೆಂಟ್ ಓನ್ಡ್ ಕಂಪನಿ ಇನ್ 1664. ಫ್ರೆಂಚ್ ಅವ್ರು ಯಾವಾಗ ಬರ್ತಾರೆ? 1664ಗೆ ಬರ್ತಾರೆ. ಇಟ್ಸ್ ಫಸ್ಟ್ ಫ್ಯಾಕ್ಟ್ರಿ ಅಟ್ ಸೂರತ್ ಇನ್ 1668. ಅವರು ಫ್ಯಾಕ್ಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? 1668 ಸೂರತ್ತಲ್ಲಿ ಮಾಡ್ತಾರೆ. ಮತ್ತು ಅವರು ಫ್ಯಾಕ್ಟ್ರಿ ಬಂದ್ಬಿಟ್ಟು ಮಚಿಲಿಪಟ್ನಂ, ಚಂದ್ರರಂಗೂರ್, ಮಾಹೆ, ಕಾರೈಕಲ್, ಕ್ಯಾಸಿಂ ಬಜಾರ್, ಬಾಲ್ಸೋರ್ ಅಲ್ಲಿ ಮಾಡ್ತಾರೆ. ಇನ್ 1674 ದ ಫ್ರೆಂಚ್ ಟು ವಾಲೆಕೊಂಡಪುರಂ ಫ್ರಮ್ ಲೋಕಲ್ ಮುಸ್ಲಿಂ ಅಫಿಷಿಯಲ್ and develop its major trade centers. ವಾಲೆಕೊಂಡಪುರಮನ್ನು ಸಹ ಅಲ್ಲಿ ಅವರು ತಗೊಂಡು ಅದನ್ನು ತುಂಬ ಇಂಪ್ರೂವ್ ಮಾಡ್ತಾರೆ. ಲೇಟರ್ ಇಟ್ ಬಿಕೇಮ್ ನೋನ್ ಆಸ್ ಪುದುಚೇರಿ ಆರ್ ಪಾಂಡಿಚೇರಿ. ಸೊ ಇದು ಬಂದ್ಬಿಟ್ಟು ಈಗ ಪ್ರೆಸೆಂಟ್ ನಾವೇಂತ ಕರಿತೀವಿ, ಈ ವಾಲೆಕೊಂಡಪುರಂನ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಕರಿತೀವಿ. ದಿಸ್ ಬಿಕೇಮ್ ದ ಕ್ಯಾಪಿಟಲ್ ಆಫ್ ದಿ ಫ್ರೆಂಚ್ ಟಿಲ್ ದ ಲೆಫ್ಟ್ ಇಂಡಿಯಾ. ಸೊ ಇಲ್ಲಿ
ಫ್ರೆಂಚವ್ರು ಹೋಗೋವರೆಗೂ ಪಾಂಡಿಚೇರಿ ಅವ್ರಿಗೆ ಮೈನ್ ಸೆಂಟರ್ ಆಗಿರುತ್ತೆ. ಡೂಪ್ಲೆಕ್ಸ್ ಇವ್ರು ಬಂದ್ಬಿಟ್ಟು ಗವರ್ನರ್ ಜನರಲ್. ಓಕೆನಾ, ಅವ್ರು ಬಂದ್ಬಿಟ್ಟು 1746ಗೆ ಇಂಡಿಯಾಗೆ ಬರ್ತಾರೆ. ಮತ್ತು ಅವರು ಪಾಂಡಿಚೇರಿಗೆ ಗವರ್ನರ್ ಜನರಲ್ ಆಗಿರ್ತಾರೆ. ಮತ್ತು ಅವರು ಏನು ತುಂಬ ಆಸೆ ಇಟ್ಟಿರ್ತಾರೆ ಅಂದರೆ ಫ್ರೆಂಚ್ ಪವರು ಇಡೀ ಸೌತ್ ಇಂಡಿಯಾ ಪೂರ್ತಿ ಇರಬೇಕು. ಸೊ ಅದಕ್ಕೋಸ್ಕರ ಅವರು ಕಾರ್ನಾಟಿಕ್ ವಾರ್ನ ಇಂಗ್ಲೀಷ್ ಅವ್ರ ಜೊತೆ ಅಂದರೆ ಬ್ರಿಟಿಷ್ ಅವ್ರ ಜೊತೆ ಫೈಟ್ ಮಾಡ್ತಾರೆ. ಯಾವ ರೀತಿ ಫೈಟ್ ಮಾಡ್ತಾರೆ, ಏನಕ್ಕೆ ಫೈಟ್ ಮಾಡ್ತಾರೆ ಅನ್ನೋದನ್ನು ದ ಕಾಂಪಿಟೇಷನ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ದ ಫ್ರೆಂಚ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ಲೆಸನ್ ಬಗ್ಗೆ ಏನಾದರೂ ನಿಮಗೆ ಬೇಕಿದ್ರೆ ವೀಡಿಯೋಸು ದಯವಿಟ್ಟು ಕಮೆಂಟ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ಥ್ಯಾಂಕ್ ಯು.